ಏನೋದು ಕ್ರೌಡ್ ಎಲ್ರಿಗೂ ನಿಮ್ ಕೈ ರುಚಿ ಇಷ್ಟ ಆಗ್ಬಿಟ್ಟಿದೆ. ಶೆಫ್ ಯಾರು ಅಂತ ನೋಡ್ಕೊಡೋಕ್ ಬಂದಿದ್ದಾರೆ. ಎಲ್ಲ ನಿಮ್ ಫ್ಯಾನ್ಸು. ದರ್ಶನ್ ಅವರಂತೂ ಆಸ್ ಅ ಕೋ ಆರ್ಟಿಸ್ಟ್ ಮಾತ್ರ ಬಹಳ ವೆರಿ ಹಂಬಲ್ ಅಂಡ್ ಸ್ವೀಟ್. ನಾನು ಅವ್ರ ಜೊತೆ 2 ಫಿಲಮ್ ಮಾಡಿದೆ. ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆನೂ ಅಪ್ಪು ಅವ್ರಿಗೆ ಹೃದಯಾಘಾತ ನ್ಯೂಸ್. ದರ್ಶನ್ ಅಪ್ಪುಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ನಿಮ್ಗೇನಾದ್ರು ನ್ಯೂಸ್ ಗೊತ್ತಾ ಅಂತ ಕೇಳಿದೆ. ಹೌದಾ, ಅಲೋ ಏನಮ್ಮ ಅಂತ ಫಸ್ಟ್ ಒಂದು ಲೈವ್ಲಿ ಕಾನ್ವರ್ಸೇಷನ್ ಶುರು ಆಯ್ತು. ಸಡನ್ ಆಗಿ ಸೀರಿಯಸ್ ಆಯ್ತು ಮುಖ, ಎಕ್ಸಿಟ್ ಆಗ್ಬಿಟ್ರು. ದರ್ಶನ್ ಅವರಂತೂ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕತೆಗಳು ಏನೇನೋ ಇದೆ. ಅವ್ರ ರಫ್ ಇರ್ಬೋದು, ಅದೇನೇ ಇರ್ಬೋದು, ಬಟ್ ಆಸ್ ಅ ಕೋ ಆರ್ಟಿಸ್ಟ್ ಮಾತ್ರ ಬಹಳ ವೆರಿ ಹಂಬಲ್ ಅಂಡ್ ಸ್ವೀಟ್. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ. ನಾನು ಅವ್ರ ಜೊತೆ 2 ಫಿಲಮ್ ಮಾಡಿದೆ ಥ್ಯಾಂಕ್ಸ್ ಟು ಬಿ ಸುರೇಶ್ ಅಂಕಲ್. ಕ್ರಾಂತಿ ಮತ್ತು ಯಜಮಾನ. ಅದರಲ್ಲಿ 2ರಲ್ಲೂ ನನಗೆ ನಮ್ಮ ಜಾಂಗೀರು ಪಾರ್ಟ್ನರು. ದರ್ಶನ್ ಅವರು ಸೆಟ್ಟಲ್ಲಿ ಇದ್ದಾರೆ ಅಂದರೆ ಅವ್ರು ಹಿಂಗೆ ಕೂತಿದ್ರೆ ಹಿಂದೆ ಮುಂದೆ ಎಲ್ಲ ಬೇಕಾಗಿರಲಿ ಬೇಡವಾಗದಿರಲಿ ಎಲ್ಲರೂ ಅಲ್ಲೇ ನಿಂತ್ಕೊಂಡು ಬಗಡ್ ಹಿಡಿಯೋ ಕಾರ್ಯಕ್ರಮ ಶುರು ಆಗ್ಬಿಡ್ತು. ಅವ್ರು ಇಲ್ಲಿದ್ರು ಫ್ರೀಯಾಗಿ, ಅಂದರೆ ಶಾರ್ಟ್ ಇನ್ ಬಿಟ್ವೀನ್ ಶಾರ್ಟ್ಸ್ ಎಲ್ಲ ಇದ್ರು. ಜನ ಅಂದರೆ ಹಿ ಆಲ್ಸೋ ಲವ್ಸ್ ಜನ ಆಲ್ಸೋ ಲವ್ವಿಂಗ್. ಆಯ್ತಾ, ನಾನು ಜಾಂಗೀರು ಬೆಳಗ್ಗೆ ಒಂದ್ಸಲ ಗುಡ್ ಮಾರ್ನಿಂಗ್ ಬಾಸ್ ಅಂದರೆ ನಮ್ಮದೇ ಒಂದು ಮೂಲೆ ಇತ್ತು. ನಾನು ಅವನು ಅಲ್ಲೊಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ವಿ. ಫೋನ್ಗಳಲ್ಲೂ ಇರಲಿಲ್ಲ. ತುಂಬ ನ್ಯೂಸೆನ್ಸ್ ಸರ್ ಫೋನು ಸೆಟ್ಟಲ್ಲಿ. ಐ ಟೋಟಲಿ ರೆಸ್ಪೆಕ್ಟ್ ದ ಡಿಸಿಷನ್. ನಂಗೆ ಖುಷಿಯಾಗಿ ಕಾರವಾನಲ್ಲೇ ಫೋನ್ ಇರುತ್ತೆ. ಫೋನ್ ಸೆಟ್ಟಲ್ಲಿ ತರಂಗಿರಲಿಲ್ಲ. ಸೊ ಅಲ್ಲೋಗಿ ಕೂತ್ಕೊಂಡು ಬರೀ ಮಾತು. ಜಾಂಗೀರ್ ಗೊತ್ತಲ್ಲ, ಮಗ ಮಾತಿನ ಮಲ್ಲ. ನಗ್ತಾ ಅಲ್ಲಿ ಮೂಲೆಯಲ್ಲಿ ಕೂತಿದ್ವಿ. ಬಿ ಸುರೇಶ್ ಸರ್ ಬರೋರಲ್ಲೇ ನಮ್ಮ ಮೂಲೆಯಲ್ಲಿ ಸೇರೋರು. ದರ್ಶನ್ ಸರ್ ಬರೋರು. ದರ್ಶನ್ ಸರ್ಗೆ ಸೀನಿಯರು ಜೂನಿಯರು ಜಾಂಗೀರು ನೀನಾಸಮಲ್ಲಿ. ಅವ್ರದ್ದೇನೋ ಒಂದು ಥಿಂಗ್. ಅವ್ರು ಮಜಾ ಇತ್ತು ಸೆಟಲ್ಲಿ, ಮಜಾ ಇತ್ತು. ಒಂದು ದಿವಸ ಏನಾಯಿತು, ಶೂಟ್ ನಡೀತಾ ಇದೆ. ನಾನು ಮೂವಿಗೆ ಹೊರಗಡೆ ಬಂದೆ. ಅಲ್ಲಿ ಸೆಟ್ಟಿಂದ ಹೊರಗಡೆ ಬಂದೆ. ನಮ್ಮ ಟೊರಿನೋ ಫ್ಯಾಕ್ಟ್ರಿ ಮೂವಿ ಅಂದರೆ ಗೊತ್ತಲ್ವಾ, ಮೂತ್ರ ವಿಸರ್ಜನೆ. ಸೊ ಅದಕ್ಕೆ ಹಂಗೆ ಹೊರಗಡೆ ಬಂದು ಕೆಟ್ಟ ಅಭ್ಯಾಸ, ಫೋನ್ ಇತ್ತು. ಫೋನ್ ತೆಗೆದು ಏನೇನಿದೆ ಅಂತ ನೋಡ್ತಾ ಇದ್ದೆ. ಚೆಕ್ ಮಾಡುವಾಗ ಟ್ವಿಟರಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ಅಪ್ಪು ಅವ್ರಿಗೆ ಹೃದಯಾಘಾತ ಅಂತ ನ್ಯೂಸು. ನನಗೆ ಗಾಬರಿ. ನಂಗೆ ಏನು ಮಾಡಲಿ ಏನು ಗೊತ್ತಾಗಲಿಲ್ಲ. ಸೀದಾ ಒಳಗಡೆ ಬಂದೆ. ಕೂತಿದ್ರಲ್ಲಿ ದರ್ಶನ್ ಅಪ್ಪುಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ನಿಮ್ಗೇನಾದ್ರು ನ್ಯೂಸ್ ಗೊತ್ತಾ ಅಂತ ಕೇಳಿದೆ. ಹೌದಾ, ಒಂದು ನಿಮಿಷ ಇರೋ ಅಂದ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಕರೆಸಿ ಫೋನ್ ಎತ್ತಿದ್ರು. ಅಲೋ ಏನಮ್ಮ ಅಂತ ಫಸ್ಟ್ ಒಂದು ಲೈವ್ಲಿ ಕಾನ್ವರ್ಸೇಷನ್ ಶುರು ಆಯಿತು. ಸಡನ್ ಆಗಿ ಸೀರಿಯಸ್ ಆಯಿತು ಮುಖ, ಸೀದಾ ಎದ್ರು. ಅಲ್ಲೆಲ್ಲ ಹೋದರು. ಸುಮಾರು ಹೊತ್ತು ಮಾತಾಡಿ ಸೀದಾ ವಾಪಸ್ ಬಂದರು. ಏನು ಎತ್ತ ಕೇಳಲಿಲ್ಲ, ಅಂದರೆ ಜನ ಇದ್ದರು. ಅವ್ರು ನನ್ನ ಕಡೆ ಹಿಂಗೆ ನೋಡಿದ್ರು. ಹಿಂಗೆ ಒಂಥರ ಲೈಟಾಗಿ ಮುಖ ಹಿಂಗೆ ಅಲ್ಲಾಡಿಸ್ಬಿಟ್ಟು ಎಕ್ಸಿಟ್ ಆಗ್ಬಿಟ್ರು. ಸೊ ಅವತ್ತು ಅಪ್ಪು ಅವರ ತೀರ್ಕೊಂಡಿದ್ದ ದಿನ ನಡೆದಂತೆ ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಬಟ್ ಎಂಥ ಶಾಕ್ ಅಂದರೆ ಅವತ್ತಿಂದ ನನಗಂತೂ ಸಿಕ್ಕಾಪಟ್ಟೆ ಜ್ಞಾನೋದಯ ಆಗಿದೆ. ಅದೇ ಲೈಫ್ ಈಸ್ ವೆರಿ ಶಾರ್ಟ್, ಬಿ ಹ್ಯಾಪಿ, ಎನ್ಶ್ಯೂರ್ ಹ್ಯಾಪಿನೆಸ್. ಅದೊಂದೇ ಸತ್ಯ, ಇನ್ಯಾವುದೂ ಇಲ್ಲ. ಖುಷಿಯಾಗಿರಿ, ಹೆಂಗಾದರೂ ಇರಿ, ಖುಷಿಯಾಗಿರಿ, ಏನಾದರೂ ಮಾಡ್ಕೊಂಡಿರಿ, ಖುಷಿಯಾಗಿರಿ. ಪರಮಾತ್ಮನಿಗೆ ಆತ್ಮ ನೀನು ಹೆಂಗ್ ಮರಿ. ಇದು ಅವತ್ತು ನೋಡೋದು ಕತೆ. ಗೊತ್ತಿಲ್ಲ ಯಾರಿಗೆ ಮಾಡಿದ್ರು, ಅದೆಲ್ಲ ಡೀಟೇಲ್ಸ್ ನನಗೂ ಕೇಳೋಕ್ಕೂ ಹೋಗಲಿಲ್ಲ ಆ ಟೈಮಲ್ಲಿ. ಏನು ಆಮೇಲೆ ನಾವೆಲ್ಲ ಹೊರಗಡೆ ಬಂದು ಮತ್ತೆ ಫೋನ್ ತೆಗಿಯೋಷ್ಟರಲ್ಲಿ ಕನ್ಫರ್ಮ್ ಆಗಿತ್ತು. ದರ್ಶನ್ ಅವ್ರು ಕನ್ಫರ್ಮ್ ಮಾಡಿ ಆವಾಗ ಗೊತ್ತಾಯ್ತು ಅವ್ರು ಹಿಂಗೆ ಅಂದಿದ್ದು ಏನು ಅರ್ಥ ಅಂತ. ಹಂಗೆ. ಸೊ ನನ್ನ ಪ್ರಕಾರ ಕನ್ನಡದ ಅನೇಕ ಸ್ಟಾರ್ಗಳ ಜೊತೆ ಮಾಡಿಬಿಟ್ಟಿದ್ದೀವಿ. ಉಪ್ಪಿ ಸರ್ ಜೊತೆ, ನನಗೆ ಶಿವಣ್ಣ ಅವ್ರ ಜೊತೆ ಮಾಡೋದು ಅವಕಾಶ ಮಿಸ್ ಆಯಿತು ಗೋಸ್ಟಲ್ಲಿ. ಆಮೇಲೆ ಇವರು ಅಪ್ಪು ಅವ್ರ ಜೊತೆ ಮಾಡೋ ಅವಕಾಶನೂ ಅಂದರೆ ಸಿಗಲಿಲ್ಲ. ಅವ್ರು ಸಿಕ್ಕಿದ್ದಾರೆ, ಅವ್ರ ಪರಿಚಯ ಇದೆ ರೇಡಿಯೋ ಕೆಲಸದಿಂದ ನಂಗೆ ಇಡೀ ಇಂಡಸ್ಟ್ರಿ ಪರಿಚಯ ಇರೋದ್ರಿಂದ. ಅದೇ ಶಿವಣ್ಣ ಅವ್ರ ಜೊತೆ ಮಾಡಿಲ್ಲ, ಸುದೀಪ್ ಸರ್ ಜೊತೆ ಮಾಡಿಲ್ಲ. ದರ್ಶನ್ ಸರು, ಗಣೇಶು, ಯಶ್ ಅವ್ರ ಜೊತೆನೂ ಮಾಡಿಲ್ಲ. ಉಪ್ಪಿ ಸರು ನಮಗೆಲ್ಲ ನಮ್ಮ ಜನ್ರೇಷನ್ಗೆ ಉಪ್ಪಿ ಸರ್ ಒಂಥರ ದೇವ್ರ ಥರ ಅಲ್ಲ. ಅಲ್ಲ, ಅದನ್ನ ನೋಡ್ಕೊಂಡೆ ಬೆಳೆದಿದ್ದಲ್ಲ. ಇವತ್ತಿಗೂ ನನ್ನ ಮಕ್ಕಳಿಗೆ ಬಲವಂತ ಮಾಡಿಸಿ ಉಪೇಂದ್ರ ಸರ್ನ ಅರ್ಥ ಮಾಡ್ಕೊಬೇಕಂದ್ರೆ 5 ಫಿಲಮ್ ನೋಡ್ಬೇಕು ಅವ್ರದ್ದು. ತರಲೆ ನನ್ನ ಮಗ, ಆಮೇಲೆ ಓಂ, ಉಪೇಂದ್ರ,
ಈ 5 ಫಿಲಮ್ ನೋಡಿದ್ರೆ ಉಪೇಂದ್ರ ಏನು, ಅವರ ಥಾಟ್ ಏನು, ಅಂದರೆ ಯಾಕೆ ಕ್ರೇಜಿ ಆಗಿತ್ತು, ಜನ ಯಾಕೆ ಅಷ್ಟು ಕ್ರೇಜಿ ಆದರು ಅನ್ನೋ ಕಂಪ್ಲೀಟ್ ಪರಿಚಯ ಆಗುತ್ತೆ. ಇದು ಡಿಕೋಡಿಂಗ್ ಉಪೇಂದ್ರ. ಈ 5 ಫಿಲಮ್ ಉಪ್ಪಿ ಸರ್ಗೂ ಹೇಳಿದ್ದೀನಿ, ಅಭಿಮಾನಿ ಸರ್, ತಡ್ಕೊಳಕ್ಕಾಗಲ್ಲ ಅಂತ ಅಭಿಮಾನಿ. ಸಿಕ್ಕಿದ್ರು, ಮುಂಚೆನೂ ಸಿಕ್ಕಿದ್ರು, ಆ್ಯಕ್ಟ್ ಮಾಡಿದ್ವಿ ಐ ಲವ್ ಯುಲಿ. ಸೊ ಚೆನ್ನಾಗಿದೆ. ಸೊ ಇವಾಗ ಮಿಕ್ಕಿರೋದು ಯಶ್ ಆ್ಯಕ್ಚುಲಿ ಇವತ್ತಿಗೂ ಈ ರಿಮೆಂಬರ್ಸ್. ಅಂದರೆ ಯಶ್ ಭಾಳ ಗೊತ್ತಲ್ಲ, ಬೆನಕ ಬಾಯ್. ನಮ್ದು ಸೌತ್ ಪಾಯಿಂಟ್ ಅಂತ ಒಂದು ಪಬ್ ಇದೆ ಎಲ್ಲಿ ಸೌತ್ ಎಂಡ್ ಸರ್ಕಲಲ್ಲಿ. ಸೊ ಅಲ್ಲಿ ಅವನು ಜಯದೇವ ಶಂಕರ ಅಂತ ಒಬ್ಬ ಇದ್ರು. ಆವಾಗ ನಾನು ಆಗಷ್ಟೇ ಕೆಲ್ಸಕ್ಕೆ ಸೇರಿದ್ನೇನೋ, NM ಕ್ಯಾರ್ವಿ ನೆಕ್ಸ್ಟ್ ಕೆಲಸ, ನಂತರದ ಕೆಲಸ. ಆವಾಗ ದುಡ್ಡುಗಳು ಓಡಾಡ್ತಾ ಇತ್ತಲ್ಲ, ಇವರೆಲ್ಲ ಬಾಯ್ಸ್ ಅವಾಗ ಬಂದು ಅದೆಲ್ಲ ಎಷ್ಟಿಗೆ ಇನ್ನೂ ಜ್ಞಾಪಕ ಇದೆ. ಐ ಥಿಂಕ್ ದಟ್ ಈಸ್ ವಾಟ್ ಮೇಕ್ಸ್ ಇಮ್ ಗ್ರೇಟ್ ಆಲ್ಸೋ. ಹಾಗೆ ಸುದೀಪ್ ಸರ್ ಜೊತೆ ಮಾಡಿಲ್ಲ, ಶಿವಣ್ಣ ಅವ್ರ ಜೊತೆ ಮಾಡಿ. ನೋಡ್ರ ಯಾರು ನೋಡೋರು ಚಾನ್ಸ್ ಕೊಡ್ರ. ನಂಗೆ ಶಿವಣ್ಣ ಭಾಳ ಇಷ್ಟ, ಮಗುತ್ರ. ಅಯ್ಯಪ್ಪ, ಐ ಲವ್ ದಟ್ ಮ್ಯಾನ್. ಶುಗರ್ BP ಎಲ್ಲ ಏನಿಲ್ಲ? ಅದೊಂದು ಕತೆ. ನಮ್ಮ ಗೋವಿಂದ ಗೊತ್ತಲ್ಲ, ನಮ್ಮ ಟೀಮ್ ಹುಡುಗ. ನಾನು 40 ವರ್ಷ ಆಯ್ತಲ್ಲ ನನಗೆ, ಒಂದು ದೊಡ್ಡ ಬ್ಯಾಶ್ ಮಾಡಿದ್ವಿ. ಬಂದಿದ್ರಿ ನೀವು ಗಾಂಧಿ ಬಜಾರ್ ಒಂದು ಪಬ್ಬಲ್ಲಿ, ಜ್ಞಾಪಕ ಇಲ್ವಾ? 40 ವರ್ಷ ಆಗಿದೆ. 40 ವರ್ಷ ಶಾಂತಿ. ಅಲ್ಲಿ ನಾವು ಹೇಳಿದ್ದು 80 ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಮಾಸ್ತಿಕಲ್ ಪಾರ್ಟಿ ಅದು ಆಲ್ಸೋ. ಒಂದು 120 ಜನ ಬಂದರು. ಅಲ್ಲಿ ಇದ್ದಿದ್ದು ಎಲ್ಲ ಖಾಲಿ, ಪಬ್ಬೆ ಖಾಲಿ ಮಾಡಿಬಿಟ್ಟಿದ್ವಿ. ಸೊ ಅಲ್ಲಿ 40 ವರ್ಷ ಆದಮೇಲೆ ಪ್ರತಿ ವರ್ಷ ಚೆಕಪ್ ಮಾಡಿಸ್ಕೊಂಡು, ಆ್ಯನ್ಯುವಲ್ ಚೆಕಪ್, ಇಡೀ ಬಾಡಿ ಏನೋ ಸುಮಾರು ಟೆಸ್ಟ್ ಎಲ್ಲ ಮಾಡ್ತಾರೆ. ಒಂದು 2-3 ಸಾವಿರ ರೂಪಾಯಿ ತೊಗೊತಾರೆ. ಪ್ರತಿ ವರ್ಷ ಮಾಡಿಸ್ತೀನಿ. ಮಧ್ಯ ಟಚ್ ವುಡ್, ದೇವ್ರ ದಯೆ, ಎಲ್ಲ ಅಭಿಮಾನಿಗಳ ಅಭಿಮಾನ, ನಮ್ಮ ಅಭಿಮಾನ ಎಲ್ಲ ಸೇರಿ ಏನೂ ಬಂದಿಲ್ಲ. ನನ್ನ ಜೊತೆ ಒಬ್ಬ ಹುಡುಗ ಬಂದ, ನನಗಿನ್ನ 5-6 ವರ್ಷ ಚಿಕ್ಕವನು, ಯಂಗ್ ಸ್ಮಾರ್ಟ್ ಬಾಯ್ ಗೋವಿಂದ ಅಂತ ಬಂದ. ನಾನು ಅವನು ಇಬ್ಬರು ಟೆಸ್ಟ್ ಮಾಡಿಸಿದ್ವಿ. ನಂದು ಅದೇ ಆ್ಯಕ್ಚುಲಿ ಒಬಿಸಿಟಿ, ಓವರ್ ವೆಯ್ಟ್ ಇದ್ದೀರಾ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಈ ಶುಗರು ಅವನು ಸ್ಮಾರ್ಟಾಗಿ ಅವನೇ, ನೋಡಿದ್ದೀರಲ್ಲ, ಒಳ್ಳೆ ದೇವರ ಕೊಂಡ ಥರ ಇದ್ದಾನೆ ಅವನು. ಹಾಂ, ಅವನಿಗೆ ಕೊಲೆಸ್ಟ್ರಾಲು, ಫ್ಯಾಟಿ ಲಿವರ್ ಅಂದ್ಬಿಟ್ರು. ದುಃಖದಲ್ಲಿ ಹೊರಗಡೆ ಬಂದ. ನಾನು ರಿಪೋರ್ಟ್ ನೋಡ್ತಾ ಇದ್ದೆ, ಅವನು ರಿಪೋರ್ಟ್ ನೋಡ್ತಾ ಇದ್ದ. ಸರ್ ಏನು ಸರ್ ನಿಮಗೇನು ಬಂದಿಲ್ವಾ ಅಂತ. ಏನಿಲ್ಲ ಕಣ, ಎಲ್ಲ ನಾರ್ಮಲ್ಲೇ ಇದೆ. ಸುಳ್ಳು ಬಿಡಿ, ಕುಡೀಲಿ. ಕಿತ್ಕೊಂಡು ಚಕ ಅಂತ ನೋಡಿ, ಸಾರ್ ಹೆಂಗೆ ಸರ್ ಇದು. ಅದಕ್ಕೆ ನಾಳೆ ಖುಷಿಯಾಗಿರೋದು ಮುಖ್ಯ. ನೀನು ಖುಷಿಯಾಗಿಲ್ದಿರ ಏನೋ ಟೆನ್ಷನ್ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ಮತ್ತು ಏನು ಸರ್ ನಿಮಗೆಲ್ಲ ಇರಬಾರ್ದು ಅಭ್ಯಾಸ ಎಲ್ಲ ಇದೆ, ಅದೆಲ್ಲ ಒಳ್ಳೆ ಅಭ್ಯಾಸಗಳು ಅಂತ ಇವತ್ತು ಪ್ರೂವ್ ಆಯಿತು. ಶುರು ಮಾಡ್ಕೊ ಇನ್ಮೇಲೆ. ಇಲ್ಲ, ಅದೇ ಎಲ್ಲ ಕರಗುವಷ್ಟಿದ್ರೆ ಎಲ್ಲ ಒಳ್ಳೇದು, ಲಿಮಿಟಲ್ಲಿದ್ದರೆ ಇಟ್ಸ್ ಆಲ್ವೇಸ್ ಒಳ್ಳೇದು. ಟೆನ್ಷನ್ ಹೆವಿ ಆಗಬಾರ್ದು, ಎಂಜಾಯ್ಮೆಂಟ್ ಹೆವಿ ಆಗಬಾರ್ದು. ಎಸ್, ಎಲ್ಲದಕ್ಕೂ ಒಂದು ಲಿಮಿಟ್. ಸೊ ಪಾಂಡುರಂಗ ವಿಟ್ಲ ಸೀರಿಯಲ್ ಮಾಡಿದ್ದು ಎಷ್ಟೋ ವರ್ಷ ಆಗ್ಬಿಟ್ಟಿದೆ. ಇವತ್ತಿಗೂ ಯೂಟ್ಯೂಬಲ್ಲಿ ಹಾಕೊಂಡು ನೋಡ್ತಿರ್ತಾರೆ ಜನ. ಒಂದ್ಸಲ ಏರ್ಪೋರ್ಟಲ್ಲಿ ಮಲಗಿದೆ, ಎಲ್ಲಿ ಕೊಲಾಲಂಪುರ್, ಜಾಯ್ನಿಂಗ್ ಫ್ಲೈಟು. ಅಲ್ಲಿ ಯಾರೋ ಬಂದ್ಬಿಟ್ಟು ಎಬ್ಬಿಸ್ಬಿಟ್ಟು 200 ರೂಪಾಯಿ ಕೊಟ್ಟರು. ನಂದು ಆಸೆ ಏನಕ್ಕೆ ಅಂದರೆ, ಅಷ್ಟು ಫೇಮಸ್ ಆಗಿರೋ ಡೈಲಾಗ್ ಏನಂದರೆ, ಯಾವಾಗ್ಲೂ ನಮ್ಮ ಅತ್ತಿಗೆ ಅಂದರೆ ಜಾಂಗೀರ್ ಹೆಂಡತಿ ಅಪೇಕ್ಷೆ ಮಾಡಿದ್ರು. ಅವಳ ಹತ್ರ ಏನು ಕೆಲಸ ಮಾಡಿದ್ರು 200 ರೂಪಾಯಿ ಮಿನಿಮಮ್ ಫೀಸು. ಹೋಗು ಹಾಲು ತಗೊಂಬ ಅಂದರೆ 200 ರೂಪಾಯಿ. ಏನು ಸೀರಿಯಲಲ್ಲಿ ಇದ್ದಿದ್ದು ತುಂಬ ನಮ್ಮ MSN CK ಚಂದ್ರು ಕ್ರಿಯೇಟಿವಿಟಿಗೆ. ಸೊ ಏನಂದ್ರು, ನಮ್ಮ ಹೆಂಗೂ ಮಸಾಲೆ ದೋಸೆ ಇಷ್ಟ. ಸೊ 200 ರೂಪಾಯಿ ಕೊಟ್ಟು ಮಸಾಲೆ ದೋಸೆ, ಅದೇನೋ ಇಡ್ಲಿನೋ ಏನೋ ಇತ್ತು ಅನಿಸುತ್ತೆ, ಮರ್ತೋಗಿದೆ. ಬಟ್ ನಮ್ಮ ಮಸಾಲೆ ದೋಸೆ ಮಾಡ್ಕೊಂಬಿಟ್ಟು 200 ರೂಪಾಯಿ ಮಸಾಲೆ ದೋಸೆಗೆ ಅಂತ ಕೇಳೋದು. ಯಾವಾಗ ಕೇಳಿದ್ರು ಸುಮ್ಮನೆ ಕೆಲಸ ಮಾಡೋಕ್ಕಾಗತ್ತಾ, ಮತ್ತು ಏನು ಮಾಡ್ಬೇಕು ಅದಕ್ಕೆ, 200 ರೂಪಾಯಿ ದೋಸೆ ಕೊಟ್ಟರೆ ಕೆಲಸ ಮಾಡ್ತೀವಿ. ಜಾಜಿ ಅವರೇ, ಒಂದು 200 ರೂಪಾಯಿ ಕೊಡಿ, ಹೊಟ್ಟೆ ತುಂಬ ಮಸಾಲೆ ದೋಸೆ ತಿಂದು ಪ್ರೊಟೆಸ್ಟ್ ಮಾಡ್ತೀವಿ. 200 ರೂಪಾಯಿ ಹಾಕೋ, 400 ರೂಪಾಯಿ ಕೊಡ್ತೀನಿ. ಫುಲ್ ಫೇಮಸ್ ಆದಂತಹ ಒಂದು, ಅಂದರೆ ನಾವು ಅದನ್ನು ಸುಮ್ಮನೆ ತಮಾಷೆಗೆ ಅಂತ ಮಾಡ್ಕೊಂಡಿದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗ್ಬಿಡ್ತು. ದೋಸೆಗೆ 200 ರೂಪಾಯಿ ಕೇಳಿದ್ರಾ, ಇವತ್ತಿಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಏನಾದ್ರು ಪೋಸ್ಟ್ ಗಿಸ್ಟ್ ಹಾಕಿದ್ರೆ ಇವತ್ತಿಗೂ ಕಾಮೆಂಟ್ಸಲ್ಲಿ ಇರುತ್ತದು, ಜಾಜಿ ಹತ್ರ 200 ರೂಪಾಯಿ ಇಸ್ಕೊಂಡ್ರಾ ಅಂತ. ಟ್ರಿಪ್ಸ್ ಬಗ್ಗೆ ಹೇಳ್ತೀರಾ, ನೀವು ತುಂಬ ಟೂರ್ ಮಾಡ್ತಿರಲ್ಲ. ನೀವು ಹೇಳಿದ್ರೆ ಬಂದ ತಕ್ಷಣ ಮಿಡಲ್ ಕ್ಲಾಸ್ ಅಂತ, ಬಟ್ ಆದ್ರೂ ನೀವು ಟೈಮ್ ಮಾಡ್ಕೋತೀರಿ, ದುಡ್ಡು ಹೊಂಚ್ಕೋತೀರಿ, ಹೋಗ್ತಿರಲ್ಲ, ಅದನ್ನ ಮಾತಾಡೋಣ. ಬಟ್ ನೀವು ಬರ್ತಾ ಹೇಳಿದ್ರಿ, ನೀವು ತುಂಬ ಟ್ರಿಪ್ ಮಾಡ್ತೀರಿ, ಓಡಾಡ್ತೀರಿ ಅಂತ. ಎಷ್ಟು ದೇಶಕ್ಕೆ ಹೋಗಿದ್ದೀರಿ? ಸಾಕಷ್ಟು ದೇಶಗಳು ಸುತ್ತಿದ್ದೀವಿ. ನಾನು ನನ್ನ ಹೆಂಡತಿ ಮದುವೆ ಆಗಿ 5 ವರ್ಷ ಮಕ್ಕಳಾಗಿರಲಿಲ್ಲ.
ಯಾಕೆಂದರೆ ಪ್ರತಿ ವೀಕೆಂಡು ಟ್ರಿಪ್ ಹೋಗ್ತಾ ಇದ್ವಿ. ನನ್ನ ಹತ್ರ ಒಂದು RX100 ಬೈಕ್ ಇತ್ತು. RX100 ಹತ್ತು ನಾನು ಅವಳು ಎಲ್ಲೋ ಒಂದು ಕಡೆಗೆ ಹೋಗ್ಬಿಡು, ಶನಿವಾರ ರಾತ್ರಿ ಅಲ್ಲಿ ಇದ್ಬಿಡು ಬಂದ್ಬಿಡು, ಈ ಥರ ಸಿಕ್ಕಾಪಟ್ಟೆ ಊರು ಸುತ್ತಿದ್ದೀವಿ. ಆಮೇಲೆ ಇಂಟರ್ನೆಟ್ ಬಂದಮೇಲೆ ಟ್ರಾವೆಲಿಂಗ್ ತುಂಬ ಸುಲಭ ಆಯಿತು. ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಆಸ್ಟ್ರೇಲಿಯಾಗೆ ಹೋಗಿದ್ವಿ ನಾವು 5 ಜನ ವಿತ್ ಅಮ್ಮ. 30 ದಿವಸ ಇದ್ವಿ. ಬೆಂಗಳೂರಿನಿಂದ ಆಸ್ಟ್ರೇಲಿಯಾಗೆ ಫ್ಲೈಟು, ಆಸ್ಟ್ರೇಲಿಯಾ ಒಳಗಡೆ ಇರೋ ಊರುಗಳು ಫ್ಲೈಟು, ಯಾವುದು ಸಿಡ್ನಿ, ಗೋಲ್ಡ್ ಕೋಸ್ಟು, ಮೆಲ್ಬರ್ನು, ಕಾನ್ಬೆರಾ, 5 ಊರು, ಅಲ್ಲೆಲ್ಲ ಫ್ಲೈಟೇ ಎಕ್ಸೆಪ್ಟ್ ಒಂದು ಕಾರ್ ಓಡಿಸಿದ್ವಿ. ಗೋಲ್ಡ್ ಕೋಸ್ಟಿಂದ ಬ್ರಿಸ್ಬೇನ್ಗೆ ಕಾರ್ ಓಡಿಸ್ಕೊಂಡು ಹೋಗಿದ್ವಿ. ಅದು ಬಿಟ್ಟರೆ ಇನ್ನೆಲ್ಲ ಫ್ಲೈಟ್ ಟ್ರಾನ್ಸ್ಫರು. ಒಳಗಡೆ ಓಡಾಡೋದಕ್ಕೆ ಕಾರ್ ರೆಂಟು, ಅಂದರೆ ಟ್ಯಾಕ್ಸಿ ಅಲ್ಲ, ನಾವೇ ಓಡಿಸೋವಂಥ ಕಾರು. ಇದೆಷ್ಟು ತೊಗೊಂಡು ಪ್ರತಿಯೊಂದು ಝೂಗಿ ಇತ್ಯಾದಿ ಮ್ಯೂಸಿಯಮ್ಮು ಎಲ್ಲ ಟಿಕೆಟ್ಸು, ಆಮೇಲೆ ಒಂದು ತಿಂಗಳು ಇರೋದಕ್ಕೆ ಊಟ ತಿಂಡಿ ಶಾಪಿಂಗು ಹೋಟ್ಲು Airbnb ಇದೆಲ್ಲ ಸೇರಿಸಿದ್ರೆ ನಿಮ್ಮ ಪ್ರಕಾರ ಒಬ್ಬರಿಗೆ ಎಷ್ಟು ಕಾಸ್ಟ್ ಆಗ್ಬೋದು? ಒಂದು 2-3 ಲಕ್ಷ ಆಗುತ್ತೆ. ಎಷ್ಟು ದಿವಸ? 30 ದಿವಸ. ಆಸ್ಟ್ರೇಲಿಯಾ ತುಂಬ ಕಾಸ್ಟ್ಲಿ ಕಂಟ್ರಿ. ಮತ್ತು ಒಬ್ಬ 3-4 ಲಕ್ಷ ಆಗುತ್ತೆ. ಇಲ್ಲ, ಎಷ್ಟಾಯ್ತು ಗೊತ್ತಾ? 1,70,000 ಪರ್ ಹೆಡ್. ಸೊ ಇದು ಹೇಗೆ ಸಾಧ್ಯ ಅಂದರೆ ಪ್ಲ್ಯಾನಿಂಗ್. ನಾನು ಹುಚ್ಚು ನಾಯಿ ಥರ ಪ್ಲ್ಯಾನಿಂಗ್ ಮಾಡ್ತೀನಿ. ಒಂದು ಟಿಕೆಟ್ನು ನಾವು ಆಸ್ಟ್ರೇಲಿಯಲ್ಲಿ ತೊಗೊಳ್ಳಿಲ್ಲ, ಅಷ್ಟು ಟಿಕೆಟ್ನು ನಾವು ಬೆಂಗಳೂರಲ್ಲೇ ತೊಗೊಂಡ್ವಿ. ಎಲ್ಲ ಇಲ್ಲೇ ಮನೇಲೇ ಕೂತ್ಕೊಂಡು ಇಂಟರ್ನೆಟ್ನಲ್ಲಿ ಎಲ್ಲ ಬುಕ್ಕಿಂಗು ಇಂಟರ್ನೆಟಲ್ಲೇ ಮಾಡಿದ್ವಿ. ಎಲ್ಲ ಡಿಸ್ಕೌಂಟ್ಸ್ನು ಅಪ್ಲೈ ಮಾಡಿದ್ವಿ. ಎಲ್ಲ ಟಿಕೆಟ್ಸ್ನು ಇಲ್ಲೇ ಬುಕ್ ಮಾಡಿ, ಇನ್ಕ್ಲೂಡಿಂಗ್ ಎಂಟರ್ಟೈನ್ಮೆಂಟ್ ಪಾಸು, ಮೆಟ್ರೋ ರೈಲು ಎಲ್ಲನೂ ಇಲ್ಲೇ ತೊಗೊಂಡು ಅಲ್ಲಿಗೆ ಹೋಗಿದ್ದರಿಂದ ಅಷ್ಟು ಚೀಪಾಗಿ ಎಷ್ಟೋ ಜನಕ್ಕೆ ನಾನು ಟ್ರಿಪ್ ಪ್ಲ್ಯಾನ್ ಮಾಡಿಕೊಡ್ತಾ ಇರ್ತೀನಿ. ಅಂದರೆ ಚೀಪಾಗಿ ಎಲ್ಲಿ ಟಿಕೆಟ್ ಸಿಗುತ್ತೆ, ಯಾವ ಟೈಮಲ್ಲಿ ಚೀಪಾಗಿರುತ್ತೆ, ಯಾವ ದಿನ ಹೋದರೆ ಚೀಪಾಗಿ ಸಿಗುತ್ತೆ, ಇದನ್ನೆಲ್ಲ ನೋಡೋದಕ್ಕಿರೋ ಎಲ್ಲ ಟೂಲ್ಸು ಅರೆದರ್ದು ಕುಡಿದಿರಿಕು. ಸೊ ಅದಕ್ಕೆ ಚೆನ್ನಾಗಿ ಟ್ರಿಪ್ಗಳು ಪ್ಲ್ಯಾನ್ ಮಾಡಿಕೊಂಡು ವರ್ಷಕ್ಕೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋಣ ಅಂತ. ಪ್ರಾಬ್ಲಮ್ ಹೆಂಗೆ ಗೊತ್ತಾ, ನಾವಿಬ್ಬರೇ ಆಗಿದ್ದರೆ ಇನ್ನೂ ಜಾಸ್ತಿ ಸುತ್ತಾ ಇದ್ವಿ. 3 ಜನ ಎಕ್ಸ್ಟ್ರಾ ಇದ್ದಾರಲ್ಲ, ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾಗಿ 5 ಜನ ಹೋಗೋದ್ರಿಂದ ವರ್ಷಕ್ಕೆ ಒಂದೇ ಟ್ರಿಪ್. ಸೊ ಎಷ್ಟು ಕಂಟ್ರೀಸ್ ಆಯಿತು? ಆಸ್ಟ್ರೇಲಿಯಾ, ಸೌತ್ ಈಸ್ಟ್ ಏಷ್ಯಾ, ಯುರೋಪ್ಗೆ ಹೋಗಬೇಕು. ಮೈನ್ ಯುರೋಪ್ ಮುಗಿಸಿಲ್ಲ. ಈ ವರ್ಷ ಕೆನ್ಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇದ್ರ ಶೂಟಿಂಗ್ ಮೇಲೆ ಡಿಪೆಂಡ್ ಇದೆ. ಹಾಂ, ಸೊ ಆಫ್ರಿಕಾ ಆಗುತ್ತೆ, ಆಸ್ಟ್ರೇಲಿಯಾ ಆಯಿತು, ರಷ್ಯಾಗೆ ಹೋಗೋಣ ಅಂತಿದ್ದೀವಿ. ಈ ನಮ್ಮ ಇದು ಶ್ರೀಲಂಕಾ, ಮಲೇಷ್ಯಾ, ಬಾಲಿ ಅದೆಲ್ಲ ಆಗೋಯ್ತು, ಅದೆಲ್ಲ ಮುಗಿದೋಗಿದೆ. ಈ ಕಡೆದೆಲ್ಲ ಆಗೋಗಿದೆ. ಜಪಾನ್ಗೆ ಹೋಗಬೇಕು, ಯುರೋಪು, ಅಮೆರಿಕ ಎಲ್ಲ ಹೋಗಿ ಬಂದಿದ್ದಾರೆ. ಸೌತ್ ಅಮೆರಿಕಾಗೆ ಹೋಗಬೇಕು. ಸೌತ್ ಅಮೆರಿಕಾನಲ್ಲಿರೋ ಸಿವಿಲೈಸೇಷನ್ನು ನಮ್ಮ ಸಿವಿಲೈಸೇಷನ್ ಅಷ್ಟೇ ಹಳೇದು. ಅವ್ರದ್ದು ಭಾಳ ರಿಚ್ ಫುಡ್ ಕಲ್ಚರ್ ಇದೆ. ಅವರು DVG ಅವ್ರ ಮಗ ಸ್ವಾಮಿಯವರು ಒಂದು ಬುಕ್ ಬರೆದಿದ್ದಾರೆ. ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಅಂತ. ನಾವು ತಿನ್ನೋ ಎಲ್ಲ ತರಕಾರಿಗೂ ಸೌತ್ ಅಮೆರಿಕಾದೆ 80%, ಎಕ್ಸೆಪ್ಟ್ ನಮ್ಮ ಗಾಡ್ಸ್ ಅಂತಾರಲ್ಲ, ಯಾವುದೋ ಹೀರೆಕಾಯಿ, ಗೋರಿಕಾಯಿ, ಏನದು ಚಪ್ರದವರೆಗೆ, ಇದೆಲ್ಲ ನಮ್ಮ ಲೋಕಲ್ಲು. ಗೆಣಸು ಎಲ್ಲ ನಮ್ಮದು. ಮಿಕ್ಕಿದೆಲ್ಲ ಅಲ್ಲಿದೆ. ಮೆಣಸಿನ್ಕಾಯಿಂದ ಹಿಡಿದು ಟೊಮ್ಯಾಟೊ. ನನಗೆ ನಮ್ಮ ಅಜ್ಜಿ ಕೊನೆವರೆಗೂ ಟೊಮ್ಯಾಟೊ ತಿಂತಾ ಇರಲಿಲ್ಲ. ಟೊಮ್ಯಾಟೊ ಲಾಸ್ಟ್ ಬಂದ ತರಕಾರಿ. ಐ ಥಿಂಕ್ ಇಟ್ಸ್ ಓನ್ಲಿ 150-200 ವರ್ಷ ಹಳೇದಷ್ಟೇ. ಸೊ ಟೊಮ್ಯಾಟೊ ತಿಂತಾ ಇರಲಿಲ್ಲ ನಮ್ಮ ಅಜ್ಜಿ. ವಿದೇಶಿ ತರಕಾರಿ, ಪಪಾಯ ತಿಂತಾ ಇರಲಿಲ್ಲ, ಪರಂಗಿ ಹಣ್ಣು ತಿಂತಾ ಇರಲಿಲ್ಲ. ಸೊ ಎಲ್ಲ ದಕ್ಷಿಣ ಅಮೆರಿಕಾಯಿಂದ ಬಂದು ಅವರು 5,000-6,000 ಸಾವಿರ ವರ್ಷದ ಕೆಳಗೇನೆ ಮುಸ್ಕಿನ್ ಜೋಳ ಸ್ವೀಟಾಗಿ ಮಾಡೋಂಗೆ ಕಲ್ಟಿವೇಟ್ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಭಾಳ ಇಂಟ್ರೆಸ್ಟ್ ಇದೆ. ಸೌತ್ ಅಮೆರಿಕಾ 1 ತಿಂಗಳು ಹೋಗ್ಬೇಕು ಅಂತ ಇದ್ದೀನಿ. ಕೇರಳದಲ್ಲಿ ಡ್ರೈವ್ ಮಾಡುವಾಗ 2 ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ಒಂದು, ಇಲ್ಲಿ ರೋಡ್ಗಳು ಸಿಕ್ಕಾಪಟ್ಟೆ ಚಿಕ್ಕದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಟ್ ನಾನು ಹೇಳೋದು ನೋಡಿ, ಯು ಸೆಡ್ ಯು ಆರ್ ಮಿಡಲ್ ಕ್ಲಾಸ್, ಬಟ್ ಈಗೆಲ್ಲ ಹೋಗೋಕ್ಕೆ ಹಣನೂ ಸೇರಿಸ್ಕೊತೀರಿ, ಸಮಯನೂ ಸೇರಿಸ್ಕೊತೀರಿ. ಬಹುತೇಕ ಮಿಡಲ್ ಕ್ಲಾಸ್ ಏನಂತ ಹೇಳಿ, ಎಲ್ಲಿ ಸರ್ ನಾವೆಲ್ಲ ಯಾರೋ ದೊಡ್ಡವ್ರು ಮಾಡ್ತಾರೆ ಅಂತ. ಅದೇನು ಗೊತ್ತಾ, ಇದಕ್ಕೆ ಅಂತ ಒಂದು ಅಕೌಂಟ್ ಇದೆ, ಟ್ರಾವೆಲ್ಗೆ ಅಂತ ಒಂದು ಅಕೌಂಟ್ಗೆ ಹಾಕ್ತಾ ಇರ್ತೀವಿ ದುಡ್ಡು ಸಿಕ್ಕಂಗೆ. ಎಕ್ಸ್ಟ್ರಾ ಇದ್ದಾಗೆಲ್ಲ ಹಾಕ್ತಾ ಇರ್ತೀವಿ. ಅದು ಅಕ್ಯುಮುಲೇಟ್ ಆಗಿರುತ್ತೆ, ಹೋಗ್ತಾ ಇರ್ತೀವಿ. ಪ್ಲಸ್ ಬಜೆಟ್ ಪ್ಲಾನಿಂಗ್ ಅಲ್ಲ, ಪರ್ಫೆಕ್ಟ್ ಬಜೆಟ್ನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋ ಎಲ್ಲ ಟಿಕೆಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಜೂನ್ನಲ್ಲಿ ಕೆನ್ಯಾಗೆ ಹೋಗ್ಬೇಕಂದ್ರೆ ನಾನು ಇವಾಗಲೇ ಬುಕ್ಕಿಂಗ್ ಮಾಡ್ತೀನಿ. 2-3 months ಅರ್ಲಿ. ಅದರಲ್ಲಿ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅಷ್ಟು ಡಿಸ್ಕೌಂಟು, ಇಷ್ಟು ಟಿಕೆಟ್ ತೊಗೊಂಡ್ರೆ ಅಷ್ಟು ಡಿಸ್ಕೌಂಟು, ಆ ಥರ ಏನೇನೋ ಇರುತ್ತೆ. ಸೊ ನಾನು ಪ್ಲ್ಯಾನ್ ಮಾಡೋದಕ್ಕೆ 1 ತಿಂಗಳು ತೊಗೊತೀನಿ. ಪ್ಲ್ಯಾನ್ ಮಾಡಿ ಬುಕ್ಕಿಂಗ್ ಮಾಡೋಕ್ಕೆ ರಿಸರ್ಚ್ ಮಾಡಿ, ಆಫ್ಕೋರ್ಸ್
ನಂಗೆ ಮೊದಲಿಂದಾನು ರಿಸರ್ಚ್ ಹುಚ್ಚು. ಇವತ್ತಿಗೂ ಫಿಲಮ್ ಅವ್ರು ರಿಸರ್ಚಿಗೆ ಕರೀತಾರೆ, ರಿಸರ್ಚ್ ನೋಡ್ಕೊಡಿ ಅಂತ. ನಂಗೆ ಇಷ್ಟ, ಮಾಡ್ತೀನಿ. ಬುಕ್ ಓದೋದು, ಅವನು ಬರೆದಿರೋದು, ಬ್ಲಾಗ್ ಓದೋದು, ಗೂಗಲ್ ರಿವ್ಯೂ ಓದೋದು. ಹಂಗೆ ಮಾಡೋದ್ರಿಂದ ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್. ಈಗಿನ ಕಾಲದಲ್ಲಿ ಬೆಂಗಳೂರಿಂದ ಡೆಹ್ರಾಡೂನ್ಗೆ ಹೋಗೋ ಟಿಕೆಟ್ಗೂ ಬೆಂಗಳೂರಿಂದ ಹಾಂಗ್ಕಾಂಗ್ ಹೋಗೋ ಟಿಕೆಟ್ ಸೇಮ್. ಅದು ಗೊತ್ತಿರಬೇಕಷ್ಟೇ. ನಮ್ಮವ್ರು ಹೆಂಗಂದರೆ ನಾಳೆ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ರೆ ಅದು ವರ್ಕೌಟ್ ಆಗ ಮಾಡಿ. ಒಂದು 2 months ಮುಂಚೆ ಮಾಡಿ ಆಗುತ್ತೆ. 2 months ಅಲ್ಲ, 6 months. 6 months ಮುಂಚೆ ಮಾಡಿ. 6 months ಮುಂಚೆ ಮಾಡಿದ್ರೆ ತುಂಬ ಕಮ್ಮಿ, ನಿಮ್ಮ 25% ಆಗೋ ಟ್ರಿಪ್ಪು. ಅವಾಗ ನಿಮ್ಗೆ ಒಳ್ಳೆ ಟೈಮ್ ಉಳಿಸ್ಬೋದು, ದುಡ್ಡು ಉಳಿಸ್ಬೋದು, ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೊಬೋದು, ನೋಡೋಕೆ ಏನೇನಿದೆ ರಿಸರ್ಚ್ ಮಾಡ್ಕೊಬೋದು. ನಿಮಗೇನು ಬೇಕೋ ಆ ಆ್ಯಕ್ಟಿವಿಟೀಸ್ ಮಾತ್ರ ಮಾಡ್ಬೋದು. ಇವಾಗ ಕೆನ್ಯಾಗೆ ಹೋದಾಗ ನಮ್ಮಮ್ಮ, ನನ್ನ ಹೆಂಡ್ತಿ, ನನ್ನ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ಬಲೂನಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಹಾಟ್ ಏರ್ ಬಲೂನ್ ಭಯ, ಎತ್ತರದ ಭಯ. ನಾನು ನನ್ನ ದೊಡ್ಡ ಮಗಳು ಹೋಗ್ತೀವಿ. ಸೊ ಅದಕ್ಕೆ ನಾವಿಬ್ಬರು ಮಾತ್ರ ಪ್ಲ್ಯಾನ್ ಮಾಡ್ಕೊತೀವಿ. ಅಷ್ಟು ಮಾತ್ರ ಬುಕ್ ಮಾಡೋದು. ನಮ್ಮಿಬ್ಬರಿಗೆ ಮಾತ್ರ ಬುಕ್ ಅದು. ಇವ್ರು 3 ಜನಕ್ಕೆ ಏನೋ ಸಫಾರಿ ಬುಕ್ ಮಾಡೋದು ಹಂಗೆ. ಸೊ ಪರ್ಫೆಕ್ಟಾಗಿ ಎಲ್ಲ ಕ್ಯಾಲೆಂಡರ್ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಂಗೆ ಭಾಳ ಇಷ್ಟವಾದ ಕೆಲಸ. ನಾನು ಲೆಕ್ಕ ಹಾಕಿದ ಪ್ರಕಾರ 65,000 ಪರ್ ಹೆಡ್ 11 ದಿವಸ. ಜೂನ್ 11 ದಿವಸ ಮೊಂಬಾಸಾ ಬೀಚು, ನೈರೋಬಿ, ಮಸಾಯಿ ಮಾರ, ಅಲ್ಲೇನೋ ಲೇಕ್ ಇದೆ, ಹೆಸರು ನೇಮಿಷಾರಣ್ಯ ಥರ ಏನೋ ಹೆಸರು, ಅದ್ರ ಹೆಸರು ಬರ್ತೋಯ್ತು. ಆ ಲೇಕಲ್ಲಿ ಆಮೇಲೆ ಆ ಟೈಮಲ್ಲಿ ಗ್ರೇಟ್ ಮೈಗ್ರೇಷನ್ ಅಂತ ಆಗೋದು ಆಫ್ರಿಕಾದಲ್ಲಿ, ಪ್ರಾಣಿಗಳ ಗುಂಪು. ಅದಕ್ಕೆ ಹಾಟ್ ಏರ್ ಬಲೂನ್. ಆ ಮೈಗ್ರೇಷನ್ನ ಬಲೂನಲ್ಲಿ ತೋರಿಸ್ತಾರೆ. ಕೆಳಗಡೆ ಸಮುದ್ರ ಥರ ಹೋಗ್ತಾ ಇರೋದಂತೆ. ವೈಲ್ಡರ್ ಬೀಚು, ಜೀಬ್ರಾಗಳು ಎಲ್ಲ. ಯಾವಾಗ ಜೂನ್? ಬರ್ತೀರಾ? ಬರಂಗಿದ್ರೆ ಪ್ಲಾನ್ ಮಾಡ್ತೀನಿ. ಪ್ಲಸ್ ನೀವು ಇವಾಗ ಇಳ್ಕೊಳಕ್ಕೆ ಏನು ಗೊತ್ತಾ, ಎಲ್ಲ ಹೋಟೆಲ್ನಲ್ಲಿ ಇಳ್ಕೊಳ್ಳೋದು ನನಗೆ ಆಗೋದೇ ಇಲ್ಲ. ಐ ಡೋಂಟ್ ಲೈಕ್ ಹೋಟೆಲ್ಸ್. ಅಲ್ಲಿ ಜನ ಹತ್ರ ಇರಬೇಕು ಅಂದರೆ Airbnb ಅಂತ ಅಲ್ಲೇ ಬುಕ್ ಮಾಡೋದು ನಾನು. Airbnb ಅಂದರೆ ಮನೆ ಈ ಥರ ಮನೆ ಕೊಟ್ಬಿಡ್ತಾರೆ ನಿಮಗೆ. ಓಕೆ, ನಮ್ಮಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಕೊಟ್ಟು ಅಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ. ದೇವರಾಣೆಗೂ ಆಫ್ರಿಕಾದ ಅಡುಗೆ ನಮ್ಗೆ ಇಷ್ಟ ಆಗಲ್ಲ. ಆಫ್ರಿಕನ್ ಫುಡ್ಡಲ್ಲಿ ಖಾರ ಉಪ್ಪಿರುತ್ತೆ, ಬರೀ ಉಪ್ಪಿರುತ್ತೆ, ಇನ್ನೇನಿರಲ್ಲ, ಬೇರೆ ಟೇಸ್ಟ್ ಇರಲ್ಲ. ಒಂದು ದಿವಸ ತಿನ್ಬೋದು, ಏನೋ ಟ್ರೈ ಮಾಡೋಕೆ ಒಂದು ದಿವಸ ತಿನ್ಬೋದು, 2 ದಿವಸ ತಿನ್ಬೋದು. ಆಫ್ರಿಕಾದಲ್ಲಿ ತಿಂದೆ ಅಂತ ಹೇಳ್ಕೊಳಕ್ಕೆ 3ನೇ ದಿವಸದಲ್ಲಿ ಆಗಲ್ಲ. ಇಲ್ಲೇ ನಮ್ಮಮ್ಮ ಎಲ್ಲಿ ಬಂದ್ರೂ ಗೊಜ್ಜೆ ಅವಲಕ್ಕಿ ಆ ಥರ ಏನೋ ಮಾಡ್ಕೊಂಡ್ಬಂದ್ಬಿಡ್ತಾರೆ. ಇನ್ನೇನು ಸರ್, ಅದು ಅಮೃತ ಸರ್ ಅಲ್ಲಿ. ಅವಾಗ ಇಲ್ಲಿ ಬೇಡ ಅಂತ ಓಡಾಡ್ತೀವಲ್ಲ, ಉಪ್ಪಿನಕಾಯಿ, ಚಟ್ನಿ ಪುಡಿ. ಪ್ಲಸ್ ಆಫ್ರಿಕಾ ಯಾವ ದೇಶದಲ್ಲಿ ಹೋದ್ರೆ ಇಂಡಿಯನ್ ಸ್ಟೋರ್ಸ್ ಸಿಗುತ್ತೆ. ಸೊ ನಮಗೆ ಬೇಕಾಗಿರೋದು ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ದೇವರನ್ನ ಹೇಳ್ತೀನಿ. ಆಸ್ಟ್ರೇಲಿಯಲ್ಲಿ ನಮಗೆ 5ನೇ ದಿವಸಕ್ಕೆ ಸಾಕಾಗೋಯ್ತು. ಅಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಸಪ್ಪೆ, ಸ್ವೀಟ್ ಇಲ್ಲ. ಎಲ್ಲ ಡಬ್ಬದಲ್ಲಿ ಬೆಳಗ್ಗೆ ಎದ್ದು ಚಿತ್ರಾನ್ನ ಕಲಿಸ್ಕೊಂಡು ಡಬ್ಬ ತೊಗೊಂಡು ಹೋಗ್ತಾಯಿದ್ವಿ. ಊಟ ಮಾಡೋಕ್ಕಾಗ್ದಿರ. ಬೆಸ್ಟ್ ಅಲ್ವಾ? ಹೆಲ್ದಿಯಾಗೂ ಇರುತ್ತೆ, ಮನೇಲಿ ಊಟ ಮಾಡ್ದಂಗೆ ಇರುತ್ತೆ. ಸೊ ಅದನ್ನು ನಾವು ಕ್ಯಾಮ್ರಾ ತರ್ಬೋದಾ ಶೂಟ್ ಮಾಡೋಕ್ಕೆ? ಆಫ್ಕೋರ್ಸ್. ನಿಮ್ಗೇನು ಆಫ್ರಿಕಾಲಂತೂ ವೆರಿ ಕ್ಯಾಮ್ರಾ, ಡ್ರೋನು ತರ್ಬೋದು. ವೆರಿ ಕ್ಯಾಮ್ರಾ ಫ್ರೆಂಡ್ಲಿ ಕಂಟ್ರಿ ಕೆನ್ಯಾ ಎಸ್ಪೆಷಲಿ. ಬೇರೆ ಕಡೆ ಬೇಜಾನ್ ಕಿರಿಕ್ ಮಾಡ್ತಿದ್ದಾರೆ ಆಫ್ರಿಕಾ. ಆಮೇಲೆ ಇನ್ನೊಂದು ನನ್ನ ಮೇನ್ ಸ್ಪಾಟ್ ಏನು ಗೊತ್ತಾ, ಕೆನ್ಯಾ ಮತ್ತು ಟಾನ್ಜಾನಿಯಾ ಮಧ್ಯ ಬಾರ್ಡ್ರ್ ಇಲ್ಲ, ನಮ್ಮ ಬೇಲಿಗಿಲಿ ಹಾಕಿಲ್ಲ, ಒಂದು ಕಲ್ಲು ಇಟ್ಟಿದ್ದಾರೆ ಅಲ್ಲಿ, ಅಲ್ಲಿಗೆ ಹೋಗ್ಬೇಕು ಅಂತ. ನನ್ನ ಹೆಂಡತಿ ಬೈತಾ ಇದ್ಲು, ಆ ಕಲ್ಲು ನೋಡಕ್ಕೆ ಹೋಗೋದು ಇಲ್ಲ, ನನಗೆ ಬೇರೆ ಅಲ್ವಾ, ಹಿಂಗೆ ಒಂದು ಕಲ್ಲು ಅಷ್ಟೇ. ಈ ಕಡೆ ಟಾನ್ಜಾನಿಯಾ ಅಂತ ಬರ್ತಾರೆ, ಈ ಕಡೆ ಕೆನ್ಯಾ ಅಂತ ಬರ್ತಾರೆ. ಅದರಿಂದ ನಿಂತ್ಕೊಂಡು ನಾನು ಒಂದು ಫೋಟೋ ತಗೋಬೇಕು. ಆಕ್ಚುಲಿ ಟ್ರಿಪ್ ಶೂಟ್ ಮಾಡಕ್ಕೆ ಬರ್ಬೇಕು ನಾವು. ಕರೆಕ್ಟ್ ಅಲ್ಲ ಸರ್? ಮಜಾ ಇರುತ್ತೆ. ವಿಡಿಯೋ ಟ್ರಿಪ್ ಶೂಟ್ ಮಾಡೋಣ ಬನ್ನಿ. ಕನ್ನಡಿಗೆ ಒಬ್ಬ ಟ್ರಿಪ್ ಹೋಯ್ತಾನೆ, ನಾವು ಅದನ್ನು ಶೂಟ್ ಮಾಡ್ತೀವಿ. ಸಕ್ಕತ್ತಿದೆ ಐಡಿಯಾ, ಸೂಪರ್ ಸರ್. ಬಟ್ ಸೊ ಇವಾಗ ಪ್ಲಾನಿಂಗ್ ನಡೀತಿದೆ. ಇದ್ರ ಶೂಟಿಂಗ್ ಮೇಲೆ ಡಿಪೆಂಡ್ ಆಗಿದೆ ಟಿಕೆಟ್ ಬುಕ್ ಮಾಡೋದು. ಅದೇ ಟೈಮಲ್ಲೇ ಇದೆ ಅಂತ ಈಗ ಸುದ್ದಿ ಬಂದಿದೆ. ನಾಳೆ ಹೋಗ್ತಾ ಇದ್ದೀನಿ. ಆಮೇಲೆ ನೀವು ನಾಟಕ ಟೀಮ್ ಕಟ್ಟಿದ್ದೀವಿ. ಈ ನಾಟಕ ನಾವು ಮಾಡ್ತಿದ್ದಾಗ 2001ರಲ್ಲಿ ನಾನು, ಆಗ ನಂಜುಂಡ, ಈಗ ಅಜಯ್ ರಾಜು, ಚಂದನ್ನು, ಅಶ್ವಿನ್ನು, ದಯಾಪ್ರಸಾದ್ ಕುಲಕರ್ಣಿ, ಮತ್ತು ಇನ್ಯಾರನ್ನ ಬಿಟ್ಟೆ, ಜಯದೇವ ಹೇಳಿದೆ ಅಲ್ಲ. ಒಂದು ಈ ಥರ ಒಂದಿಷ್ಟು ಜನ ಸೇರಿ ಒಂದು ಟೀಮ್ ಮಾಡ್ಕೊಂಡ್ವಿ. ಏನಕ್ಕೆಪ್ಪ ಅಂದರೆ, ಯಾರೋ ನಿಮ್ಮ ನಾಟಕ ಮಾಡೋಕ್ಕೆ ಬನ್ನಿ ಅಂದರು, ದುಡ್ಡು ಕೊಡ್ತೀವಿ ಅಂದರು.
ದುಡ್ಡು ನಿನ್ನ ಹೆಸರು ಕೊಡೋಕ್ಕಾಗಲ್ಲ ನಿಮ್ಮ ಟೀಮ್ ಅಂತ ಇರಬೇಕು, ಟೀಮ್ ಹೆಸರು ಕೊಡು ಅಂತ ಅಂದರು. ನಾನು ಆವಾಗ ಒಂದು ಕನ್ಸಲ್ಟೆನ್ಸಿ ಮಾಡ್ತಿದ್ದೆ, ಅದರ ಹೆಸರಲ್ಲೇ ದುಡ್ಡು ಇಸ್ಕೊಂಡಿದ್ದೆ. ಆಮೇಲೆ ನಮ್ಮ 2001ರಿಂದ ಒಂದು ಫಾರ್ಮಲೈಸ್ ಆಯಿತು, ಮಾಡ್ತಿದ್ವಿ. ಫಾರ್ಮಲೈಸ್ ಆಗಿ 2001ರಿಂದ ತಂಡ ಶುರುವಾಯಿತು. ತಂಡಕ್ಕೆ ಒಂದು ಕಾಂಕ್ರೀಟ್ ಪ್ರಕಸಮ್ ಅಂತ ಎಲ್ಲ ಹೆಸರು ಕೊಟ್ಟಿದ್ದೆ. ಯಾವಾಗ ಅಂದರೆ ನಮ್ಮ ಕಲಾಸೌಧದ ಟೈಮಲ್ಲಿ, ಕಲಾಸೌಧದಲ್ಲಿ ಬಿಡ್ ಮಾಡೋಕೆ ಹೋದಾಗ ನಿಮ್ದೇನು ರೀ, ಯಾವ ಟೀಮ್ ರೀ ಅಂದರೆ ಟೀಮ್ ಹೆಸರು ಹೇಳಿದೆ. ಏನು ರೀ ರಿಜಿಸ್ಟರ್ ಆಗಿದೆಯಾ? ಇಲ್ಲ. ಫಸ್ಟ್ ರಿಜಿಸ್ಟರ್ ಮಾಡಿರಿ. ರಿಜಿಸ್ಟರ್ ಮಾಡಬೇಕು ಅಂತ ಗೊತ್ತಾಯಿತು. ಬಿಡ್ ಮಾಡೋದಕ್ಕೆ ನಾಳೆ ಕೊನೆ ದಿನ. ನಾವು ಇವತ್ತಿನ ದಿವಸ ರಾತ್ರಿ ಕೂತ್ಕೊಂಡು ಏನು ಗುರು ಹೆಸ್ರೇನು ಇಡೋದು, ಏನು ಮಾಡೋದು ಏನು ಗೊತ್ತಾಗಲಿಲ್ಲ. ಸೊ ಯೋಚನೆ ಮಾಡ್ತಾಯಿದ್ವಿ, ಏನು ಮಾಡ್ತೀವಿ ನಾವು, ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ವಾ, ಎಲ್ಲ ಥರ ಪರ್ಫಾರ್ಮಿಂಗ್ ಆರ್ಟ್ಸು ಮಾಡ್ತೀವಿ. ಫಿಲಮ್ ಮಾಡ್ತೀವಿ, ಟಿ ವಿ ಮಾಡ್ತೀವಿ, ಡಾಕ್ಯುಮೆಂಟ್ರಿ ಮಾಡ್ತೀವಿ, ನಾಟಕ ಮಾಡ್ತೀವಿ, ಪೇಂಟಿಂಗ್ ಎಕ್ಸಿಬಿಷನ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಹಾಡು ಹೇಳ್ತೀವಿ, ಎಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ಗಳಿಗೆ ಬರುತ್ತಲ್ವಾ. ಪರ್ಫಾರ್ಮಿಂಗ್ ಆರ್ಟ್ಸ್ ಟೀಮ್ ಅಂತ ಇಡೋಣ. PAT ಚೆನ್ನಾಗಿಲ್ಲ, ಪ್ಯಾಟ್ ಇಂಗ್ಲೀಷಲ್ಲಿ ಇಡೋದು ಬೇಡ ಗುರು, ನಾವು ಕನ್ನಡಿಗರು, ಕನ್ನಡವೇ ನಮ್ಮಮ್ಮ ಅಂದ್ಬಿಟ್ಟು ಕನ್ನಡದಲ್ಲಿ ಇಡೋಣಲ್ಲ. ನನ್ನ ಮಕ್ಕಳು ನಾವು ಕನ್ನಡದವರೇ ಕನ್ನಡಕ್ಕೆ ಸಪೋರ್ಟ್ ಮಾಡಿದಾರೆ ಹಿಂಗೆ ಅಂದ್ಬಿಟ್ಟು ಅವತ್ತು ರಾತ್ರಿ ಸಭೆ ಮುಂದುವರಿತಾನೆ ಇತ್ತು. ಹೆಸರು ಇಡೋಕ್ಕಾಗ್ತಾಯಿಲ್ಲ. ಮಾರನೇ ದಿವಸ ಹೋಗಿ ರಿಜಿಸ್ಟ್ರ್ ಮಾಡಿ ಬೆಳಿಗ್ಗೆ ಆ ರಿಜಿಸ್ಟ್ರ್ ಪೇಪರ್ ತೊಗೊಂಡೋಗಿ ಬಿಡ್ ಅಪ್ಲೈ ಮಾಡಬೇಕು. ಸೊ ಡಿಸೈಡ್ ಆಗಲೇಬೇಕಿತ್ತು. ಕೊನೆಗೆ ಕನ್ನಡದಲ್ಲಿ ಏನು ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಏನು ಪ್ರದರ್ಶನ ಕಲೆ ಅಂದರೆ ಪರ್ಫಾರ್ಮಿಂಗ್ ಆರ್ಟ್ಸ್. ಸಂಘ ಅಂತ ಇಡೋಣ. ಸಂಘ ಅಂದರೆ ಮಂಗ ಗೊತ್ತಲ್ಲ, ಮಾಸ್ತಿಕಲ್ ಡೈಲಾಗು. ಸಂಸ್ಥೆ ಮಾಡೋಣ ಕೊಂಡ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂದ್ಬಿಟ್ಟು ಪ್ರದರ್ಶನ ಕಲಾ ಸಂಸ್ಥೆ ಪ್ರಕಸಮ್ ಅಂತ ಹೆಸರಿಟ್ಕೊಂಡು ಅದು ಆಗಿದೆ 2009ರಲ್ಲಿ. 2009ರಿಂದ ಅಫಿಷಿಯಲಿ ನಮ್ಮ ತಂಡ ಪ್ರಕಸಮ್ ಅಂತ ಆಯಿತು. ATG ಎಕ್ಸಾಮಿಷನ್ವರೆಗೂ ಬೆಳೆದಿದೆ. 5-6 ಜನದಿಂದ ಶುರುವಾಗಿದ್ದು ಆ್ಯಸ್ ಯು ನೋ ಒಂದು 300 ಜನ ಆಗಿದೆ. ಬೊಂಬಾಟಾಗಿರೋ ತಂಡ, ಭಾಳ ಖುಷಿಯಾಗಿರ್ತೀವಿ, ನಾಟಕಗಳು ಮಾಡ್ತೀವಿ. ನಮ್ಮ ರಂಗದ ಉದ್ದೇಶ ಏನಪ್ಪ ಅಂದರೆ ಹೊಸ ಆಡಿಯನ್ಸ್ನ ತರೋದು. ರಂಗಭೂಮಿ ಸರ್ವೈವ್ ಆಗಬೇಕಂದ್ರೆ ಆಡಿಯನ್ಸಿಂದ. ಇವಾಗ ವಿಪರ್ಯಾಸ ಏನಂದರೆ ಇವಾಗ ನಡೀತಿರೋದು ನೋಡಿದ್ರೆ ಅದೇ 1000 ಜನ ನಿಮ್ಮ ನಾಟಕ ನೋಡೋಕ್ಕೂ ಬರ್ತಾರೆ, ನಮ್ಮ ನಾಟಕ ನೋಡೋಕೆ ಬರ್ತಾರೆ, ಕಲಾಸೌಧಕ್ಕೂ ಬರ್ತಾರೆ, ರಂಗಶಂಕರಕ್ಕೂ ಬರ್ತಾರೆ, ಹೊಸಬ್ರು ಬರ್ತಿಲ್ಲ. ಹಾಗಾಗಿ ನಾವು ಹೊಸ ನಾಟಕಗಳನ್ನು ಮಾಡೋದು ಅಂತ ಡಿಸೈಡ್ ಆಯಿತು. ನಾವು ಮಾಡಿದ್ದ ಹಳೆ ನಾಟಕ ಅಂದರೆ ಗುಳ್ಳೆನರಿ ಒಂದೇ. ಗುಳ್ಳೆನರಿ ನಮ್ಮ ಶ್ರೀನಿವಾಸ ಪ್ರಭುಗಳ ನಾಟಕ. ನಾನು ಚಿಕ್ಕವನಾದಾಗ ನಮ್ಮಪ್ಪ 39 ಬಸ್ ನಂಬರ್ ಡಬಲ್ ಡೆಕ್ಕರ್ ಫ್ರಂಟ್ ಸೀಟಲ್ಲಿ ಕೂಡಿಸಿ ಗಾಂಧಿ ಬಜಾರಿಂದ ಕಲಾಕ್ಷೇತ್ರ ಕರ್ಕೊಂಡೋಗಿ ಅಲ್ಲಿ ನಾಟಕ. ಆ ನಾಟಕದಲ್ಲಿ ನನಗೆ ಒಂದೇ ಒಂದು ಜ್ಞಾಪಕ ಅಂದರೆ ಶ್ರೀನಿವಾಸ ಮೇಷ್ಟ್ರು ಗೊತ್ತಲ್ಲ, ಶ್ರೀನಿವಾಸ ಮೇಷ್ಟ್ರು ಎಣ್ಣೆ ಮಾರ್ಕೊಂಡು ಆಡಿಯನ್ಸ್ ಐಲೊಳಗೆ ಬರ್ತಾರೆ. ಆಶ್ಚರ್ಯ, ಒಬ್ಬ ನಟ ಸ್ಟೇಜಿಂದ ಧುಮುಕಿ ಎಣ್ಣೆ ಮಾರ್ಕೊಂಡು ಹಿಂಗೆ ಬರ್ತಾನಲ್ಲ ಅಂತ ನೋಡಿ ನನಗೆ ಆಶ್ಚರ್ಯ. ಆ ನಾಟಕ ಮಾಡಬೇಕು ಅಂತ ಆ ನಾಟಕ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ನಾಟಕನೂ ನಮಗೆ ಅಂತ ಬರೆಸ್ಕೊಂಡಿರೋದು ಅಥವಾ ನಾವೇ ಬರ್ಸ್ಕೊಂಡು ಮಾಡಿರೋದು, ಇಲ್ಲ ನಾವೇ ಪರ್ಮಿಷನ್ ಕೇಳಿ ಮಾಡಿರೋದು ಆ ಥರ. ಯಾಕೆಂದರೆ ಹಳೆ ನಾಟಕ ಮಾಡಬಾರ್ದು ಅಂತಲ್ಲ, ನಾವು ನಮ್ಮ ಪ್ರಿನ್ಸಿಪಲ್, ನಮ್ಮ ಆಬ್ಜೆಕ್ಟಿವ್ನಿಂದ ದೂರ ಹೋಗೋದು ಬೇಡ ಅಂತ ನಾವು ಮಾಡಿರೋ ನಾಟಕ ಎಲ್ಲ ಹೊಸ ನಾಟಕನೇ. ಯಾವ ಮಟ್ಟಿಗೆ ಅಂದರೆ ಹೊಸ ಬೆಳಕು ಅಂತ ಒಂದು ನಾಟಕ ಇದೆ ನಮ್ಮದು. ಅದು ನಾವು ಕಲಾಸೌಧ ಶುರುವಾದ ಹೊಸರಲ್ಲಿ ಮಾಡಿದ್ದು. ಶುರುವಾದ ಹೊಸರಲ್ಲಿ ಕಲಾಸೌಧ ಅಲ್ಲಿದೆ ಅಂತ ಪಕ್ಕದ ರೋಡವ್ರಿಗೆ ಗೊತ್ತಿಲ್ಲ. ನಾವೇನು ಮಾಡಿದ್ವಿ, ಅವ್ರನ್ನ ಕರೆಸಿ ಅದರ ಒಂದು ಸೀರಿಯಸ್ ನಾಟಕ ತೋರಿಸ್ಬಿಟ್ರೆ ಲೈಫಲ್ಲಿ ಇನ್ನೊಂದ್ಸಲ ಥಿಯೇಟ್ರ್ ಕಡೆ ತಲೆ ಹಾಕಲ್ಲ. ಬಂದವರು ಎಂಜಾಯ್ ಮಾಡಿಬಿಟ್ಟು ಹೋಗ್ಬೇಕು. ಎಂಜಾಯ್ ಮಾಡೋದಕ್ಕೆ ಏನು ಮಾಡೋಣ, ಮಂಜುನಾಥ್ ಜಂಬೆ ಅಂತ ಇದ್ದಾನೊಬ್ಬ, ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದ. ಈಗ ಸಹ ನಿರ್ದೇಶಕ, ನೆಕ್ಸ್ಟ್ ನಿರ್ದೇಶಕ, ನಟ. ಅವನು ನಾನು ಒಟ್ಟಿಗೆ ಇದ್ದಾಗ ಸತಿ ನಾಟಕ ಮಾಡೋಣ, ಇಲ್ಲ ಏನು ನಾಟಕ ಮಾಡೋದು, ಇದು ಪ್ರಾಬ್ಲಮ್ಮು. ಸಂಜೆ ಮತ್ತೆ ನಮ್ಮ ಸಭಾಸದರೆಲ್ಲ ಸೇರಿದಾಗ ಒಂದು ನಾಟಕ ಮಾಡಬೇಕಮ್ಮ, ಕ್ಲಾಸ್ ನಾಟಕ ಅಲ್ಲ, ಮಾಸ್ ನಾಟಕ. ಸರಿ, ಏನು ಮಾಸ್ ನಾಟಕ? ಒಂದು ಫಿಲಮ್ನಲ್ಲಿರೋ ಥರ ಮಾಸ್ ನಾಟಕ ಮಾಡೋಣ. ಫುಲ್ಲು ಒಂದು ಫೈಟು, 2 ಡ್ಯುಯೆಟ್ಟು, ಕಾಮಿಡಿ ಬಿಟ್ಟು ಎಮೋಷನ್ ಎಲ್ಲ ಇರಬೇಕು. ಸರಿ ಗುರು, ಇವಾಗ ನಾವು ರೆಡಿ ಮಿಕ್ಸ್ ಮಾಡಿಬಿಡೋಣ ಅಂತ ಒಂದು ಐಡಿಯಾ ಬಂತು. ಫಿಲಮ್ನೇ ಮಾಡಿಬಿಡಿ ಅಂತ ಐಡಿಯಾ ಬಂತು. ಅದು ಮಾಡೋದು ಏನೋ ನನಗೆ ಸರಿ ಹೋಗಲಿಲ್ಲ. ಸರಿ, ಕಾದಂಬರಿ ಆಧಾರಿತ ಫಿಲಮ್ಗಳು ನೋಡೋಣ. ಹಾಂ, ಸೊ ಕಾದಂಬರಿ ಆಧಾರಿತ ಫಿಲಮಲ್ಲಿ ಎಲ್ಲ ಒಕ್ಕೊರಲಿನಿಂದ ಒಪ್ಪಿದ್ದು ಹೊಸ ಬೆಳಕು. ಅದು ಕಾದಂಬರಿ ಆಧಾರಿತ ಕಾದಂಬರಿ. ಐ ಥಿಂಕ್ ವಾಣಿ ಇರಬೇಕು. ಕಾದಂಬರಿ ಓದಿದ್ರೆ, ಕಾದಂಬರಿನಲ್ಲಿ ಫಿಲಮಲ್ಲಿ ಅಶ್ವಥ್ ಅವ್ರ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದು ಹೀರೋ ಕಾದಂಬರಿಲಿ. ರವಿ ಅನ್ನೋ ಕ್ಯಾರೆಕ್ಟರ್ ಲಾಸ್ಟ್ 30 ಪೇಜ್ ಮಾತ್ರ ಬರುತ್ತೆ, ಅಂದ್ರೆ ರಾಜ್ಕುಮಾರ್ ಅವ್ರು ಮಾಡಿರೋ ಕ್ಯಾರೆಕ್ಟರ್. ರವಿ
ನಾನೇನು ಮನೆ ಮುಳುಗೋ ಅಂತ ಮಾತಾಡ್ಲಿಲ್ಲಪ್ಪ, ಮಗು ಕಾಲೇಜ್ಗೆ ಹೋಗ್ಬೇಕು ಅಂತಂದ್ರು. ಬ್ಯೂಟಿಫುಲ್ ಆಗಿದೆ ಅಮ್ಮ ಇದು ಈ ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಇದು. ಆಮೇಲೆ ಹೊಸ ಬೆಳಗುವಿಂದ ಸಾಂಗ್ಸ್ ತಗೊಂಡ್ವಿ. ಸಾಂಗ್ಸ್ ಯೂಸ್ ಮಾಡಬೇಕು ಅಂದ್ಬಿಟ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರಿದ್ರು, ರಾಘವೇಂದ್ರ ರಾಜ್ಕುಮಾರ್ ಅವರಿದ್ರು. ಪರ್ಮಿಷನ್ ಕೇಳಕ್ ಹೋದ್ವಿ. ಪರವಾಗಿಲ್ಲ, ಭಗವಾನ್ ಅವ್ರ ಹತ್ರ ಒಂದ್ಸಲ ಕೇಳಿ. ಭಗವಾನ್ ಅವ್ರ ಕರ್ಸ್ಕೊಂಡು ನಮ್ಮ ಸ್ಕ್ರಿಪ್ಟ್ ಓದಿ, ಅಲ್ರಯ್ಯ ನಮ್ಮ ನಾಟಕದಲ್ಲಿ ನಮ್ಮ ಫಿಲಮಲ್ಲಿ ರಾಜ್ಕುಮಾರ್ ಅವರಿರೋ, ನೀವು ಹೀರೋಯಿನ್ ಕ್ಯಾರೆಕ್ಟರ್ನ ಹೀರೋ ಮಾಡಿಬಿಟ್ಟಿದ್ರಲ್ರಿ, ಹೆಂಗ್ರಿ ಸರ್? ಆ ಕಾಲಕ್ಕೆ ಇದು ಈ ಕಾಲಕ್ಕೆ, ಪ್ಲಸ್ ನಾವು ಹೊಸ ಬೆಳಕು ಫಿಲಮ್ನಲ್ಲಿ ನಡೆದಿರೋದು ಏನು ಎಕ್ಸೆಪ್ಟ್ ಸಾಂಗ್ಸ್ ನಾವೇನು ತೊಗೊತಾ ಇಲ್ಲ. ಕಾದಂಬರಿ ಮಾಡ್ತಾ ಇದ್ದೀವಿ, ಕಾದಂಬರಿಯಿಂದ ತೊಗೊತಾ ಇದ್ದೀವಿ. ಈಗಿನ ಕಾಲಕ್ಕೆ ಆ ಕಾದಂಬರಿನ ಅಡಾಪ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಯಾರೆಕ್ಟರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಫಿಲಮ್ನಿಂದ ನಾವು ಹಾಡ್ಬಿಟ್ಟು ಇನ್ನೇನು ತೊಗೊತಾ ಇಲ್ಲ. ಸ್ಕ್ರಿಪ್ಟ್ ಓದಿದ್ಮೇಲೆ ಅವ್ರು ಭಾಳ ಇಂಪ್ರೆಸ್ ಆದರು. ನಾಟಕ ಮಾಡಿ ಅಂತ ಹೇಳಿದ್ರು. ಆ ನಾಟಕ ಮಾಡಿದ್ವಿ. ಆ ನಾಟಕ ಟಿಕೆಟ್ ತೊಗೊಂಡು ಪ್ರತಿ ಮನೆಗೂ ಹೋಗ್ತಾಯಿದ್ವಿ. ನಮ್ಮ ಟೀಮಲ್ಲಿ ಅವಾಗೇನೋ ಒಂದು 20-22 ಜನ ಇದ್ವಿ. ಎಲ್ಲರಿಗೂ ಟಿಕೆಟ್ ಕೊಟ್ಬಿಟ್ಟು ಆ ಏರಿಯಾ ಕವರ್ ಮಾಡೋದು. ಪ್ರತಿ ಮನೆ ಬಾಗಿಲು ತಟ್ಟೋದು. ಎಷ್ಟು ಜನ ಇದ್ದೀರಿ ನಿಮ್ಮ ಮನೇಲಿ? 3 ಜನ. 3 ಟಿಕೆಟ್ ತೊಗೊಳ್ಳಿ. ಶನಿವಾರ ಸಂಜೆ 7:30 ಬಂದುಬಿಡಿ. ಒಂದು ಒಳ್ಳೆ ನಾಟಕ ಹೊಸ ಬೆಳಕು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು. ಕೇಳಿದಾರೆ ಜನ ನಮ್ಮನ್ನ. ಸಾಂಗ್ಸ್ ಇದೆಯಾ? ಹ್ಞೂ ಇದೆ. ಫೈಟ್ ಇದೆಯಾ? ಹ್ಞೂ ಇದೆ. ಅದು ಆ ನಾಟಕ ಆ ಕಾರಣಕ್ಕೋಸ್ಕರ ಮಾಡಿ, ಅದರಿಂದ ಆಡಿಯನ್ಸ್ ಡೆವಲಪ್ಮೆಂಟ್ ಮಾಡಿ, ಏನೋ ನಮ್ಮ ಆಬ್ಜೆಕ್ಟಿವ್ ಅಂತ ಹೇಳಿದ್ನಲ್ಲ, ನಮ್ಮ ತಂಡದ ಉದ್ದೇಶ ಹೊಸ ಆಡಿಯನ್ಸ್ನ ಕೊಟ್ಟು ಕಲಾಸೌಧನ ಆ ರೇಂಜಿಗೆ ಬರುವಂಗೆ ಮಾಡಿದ್ದು. ಇಟ್ ಇಸ್ ನಾಟ್ ಮೈ ಎಫರ್ಟ್, ಟೀಮ್ ಎಫರ್ಟ್. ನಿಮ್ಮದು ಕೂಡ ಅದರಲ್ಲಿ ಇದೆ. ಏನಂತಾರೆ, ಸೇವೆ. ಅಳಿಲು ಸೇವೆ ಅಲ್ಲ, ಸೇವೆನೇ. ನಾಟಕ ಮಾಡೋರಿಗೆ ಸಾರ್ 8 ಆಣಿ ಕೊಡಲ್ಲ ನಾವು. ಏನೋ ನಮ್ಮ ಥೀಮಲ್ಲಿ ಮಾಡಿದ್ರೆ ಒಂದು ಪಾರ್ಟಿ ಅಂತ ಇರುತ್ತೆ. ಅದು ಬಿಟ್ಟರೆ ಹಂಗೆ. ಓಕೆ, ಯಾ, ಥ್ಯಾಂಕ್ ಯು ಸರ್. ಡನ್. ಮನೆಗೆ ಬಂದಿದ್ದಾರೆ ಅತಿಥಿ ಸತ್ಕಾರ ಮಾಡೋಕ್ಕೆ ಅಂತ ನಮ್ಮಮ್ಮ ಎಂಥ ಬ್ಯೂಟಿಫುಲ್ ಆಗಿರೋ ಸಾವಿಗೆ ಮಾಡಿದ್ದಾರೆ. ಬೇಡ ಅಂತಿದ್ದೀರ? ಬೇಡ ಅಂತದ್ದು ಬೇಡ ಅನ್ನೋ ಕಾರಣಕ್ಕಲ್ಲ, ಊಟ ಹೀಗೆ ಆಗಿದೆ ಅನ್ನೋ ಕಾರಣಕ್ಕೆ. ನೋಡಿ, ನಾವು ಇವ್ರಿಗೆ ಅತಿಥಿ ಸತ್ಕಾರ ಮಾಡಿರೋದಕ್ಕೆ ನೋಡಿ, ಕಾಂಗ್ರೆಸ್ ಕಳ್ಳಿಕಾಯಿ ಬೀಜ ಕೊಟ್ವಿ, ತಿನ್ಲಿಲ್ಲ. ಪಾರ್ಲಿಜಿ ಬಿಸ್ಕೆಟ್ ಕೊಟ್ವಿ, ತಿನ್ಲಿಲ್ಲ. ಶಿವರಾತ್ರಿ ಮಿಕ್ಕಿದ ಮಿಕ್ಸ್ಚರ್ ಕೊಟ್ವಿ, ತಿನ್ಲಿಲ್ಲ. ಸಾವಿಗೆ ಕೊಟ್ವಿ, ತಿನ್ಲಿಲ್ಲ. ಕಾಫಿ ಅವಾಗ ಟೀ ಕುಡಿದ್ರು, ಇವಾಗ ಕಾಫಿ ಕುಡಿತಾ ಇದ್ದಾರೆ. ಮತ್ತೆ ಒಂದು ಇಂಟರ್ವ್ಯೂ ಗ್ಯಾಪಲ್ಲಿ 2 ಡ್ರಿಂಕ್ ತಗೊಂಡಿದ್ದೀನಿ. ಇಲ್ಲಿ ಮನೀಶ್ ಹೋಟ್ಲ್ ಅಂತ ಒಂದಿದೆ ಆರ್ನಗರದಲ್ಲಿ. ನಮ್ಮ ಕಲಾ ಮಾಧ್ಯಮ ಡೈಯಾರ್ಡ್ ಫ್ಯಾನ್ ಅಂತೆ. ಬೇಡ ಬೇಡ ಅಂತಂದ್ರು 4 ರೈಸ್ ಬಾತು ಮುದ್ದೆ ಬೇರೆ ಇತ್ತಲ್ಲಿ, ಸ್ವೀಟ್ 2 ಥರ ತಿಂದ್ಬಿಟ್ಟು ಹೆವಿ ಮಾಡ್ಬಿಟ್ಟವ್ರೆ. ಸರಿ, ಅದು ಟೇಸ್ಟ್ ನೋಡಿದೀನಿ ನಾನು. ಅಮ್ಮ ಪ್ರೀತಿಂಗ್ ಮಾಡಿದ್ದಾರೆ. ಮನೆಗೆ ಬಂದವ್ರನ್ನ ಕಾರ್ಯಕ್ಕಾಯಲ್ಲಿ ಕಳಿಸ್ಬಾರ್ದಂತೆ. ಸರ್, ನೀವು ಕ್ಯಾಮ್ರಾಮನ್, ನೀವು ಯೋಚನೆ ಮಾಡಿ, ನಿಮಗೂ ಇದೆ, ಬನ್ನಿ. ಹಣ್ಣು ಹೆಣ್ಣು ಹೊನ್ನು ಯಾವತ್ತೂ ಬೇಡ ಅನ್ಬಾರ್ದು. ಹೆಣ್ಣು ಹೊನ್ನು ಮಣ್ಣು ಕೇಳಿದೆ, ಹಣ್ಣು ಸೇರಿಸ್ಬಿಟ್ಟಿದ್ದೀರ. ಮಣ್ಣು ಯಾರು ಕೊಡಲ್ಲ, ಐ ಮೀನ್ ಜಾಗ ಯಾರು ಕೊಡಲ್ಲ, ಇಷ್ಟೇ. ಸತ್ರಿ ಅದೇ ಮಣ್ಣಾಗ ಕಳಿಸ್ತಾರ ಅಷ್ಟೇ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.